ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 24 ಆಲಿಸಿದ್ದೀರಿ. ಮುಂದಿನ ಓದು ನಿಮಗಾಗಿ. ನಾವು ಕಾಡಿಗೆ ಪ್ರವೇಶಿಸಿದ ಮಾರನೆಯ ದಿನವಂತೂ ಏನೂ ಹೇಳಿಕೊಳ್ಳುವಂಥ ಸಂಗತಿ ನಡೆಯಲಿಲ್ಲ. ಹಾರುವ ಓತಿಯ ಬಗ್ಗೆಯ ಯಾವುದೇ ಸುಳಿವು ಸಿಗದೆ ನಿರುತ್ಸಾಹ ಮಾತ್ರ ಆಯಿತು. ಮಿಕ್ಕ ಕಾಡು ಪ್ರಾಣಿಗಳಂತೆ ಇದನ್ನು ಕಂಡುಹಿಡಿಯಲು ಇದರ ಬಗ್ಗೆ ಯಾವ ಮಾಹಿತಿಯೂ ಇರದಿರುವುದೇ ನಮಗೆ ಇರುವ ಮೊದಲ ಅಡ್ಡಿಯಾಗಿತ್ತು. ಅದರ ಆಹಾರ ಕ್ರಮ, ಹೆಜ್ಜೆ ಗುರುತು, ನೀರು ಕುಡಿಯುವ ಜಾಗ, ಸಂತಾನ ವೃದ್ಧಿ ಮಾಡುವ ವಿಧಾನ ಎಲ್ಲದರ ಬಗ್ಗೆಯೂ ನಾವು ಅಜ್ಞಾನಿಗಳಾಗಿದ್ದೆವು. ಆದರೂ ಇರಲಿ ನೋಡುವ ಎಂದು ಒಂದು ನೀರಿನ ಒರತೆ ಬಳಿ ಒಂದು ದಿನವೆಲ್ಲ ಅಡಗಿಕೊಂಡು ಅಲ್ಲಿಗೆ ನೀರು ಕುಡಿಯಲು ಬಂದ ಮೃಗಪಕ್ಷಿ ಸಂಕುಲವನ್ನು ವೀಕ್ಷಿಸಿದೆ. ಅದೊಂದು ಕುತೂಹಲದಾಯಕ ಅನುಭವವೇನೋ ಆಗಿತ್ತು. ಆದರೆ ಹಾರು ಓತಿರಲಿ ಅದರ ಜಾತಿಯ ಯಾವುದೇ ಪ್ರಾಣಿಯೂ ಹತ್ತಿರ ಸುಳಿಯಲಿಲ್ಲ. ಒಂದು ನೀರು ನಾಯಿ ಮಾತ್ರ ಮರಿಗಳನ್ನು ಕಟ್ಟಿಕೊಂಡು 1 ಗಂಟೆ ಹೊತ್ತು ನೀರಿನಲ್ಲಿ ಆಟವಾಡಿದವು. ಕರ್ವಾಲೋ ಹೇಳಿದರು, ಹಲ್ಲಿ ಜಾತಿ ಪ್ರಾಣಿಗಳೆಲ್ಲ ಸಾಮಾನ್ಯವಾಗಿ ಇಬ್ಬನಿಯನ್ನೇ ನೆಕ್ಕಿಕೊಂಡು ತಮ್ಮ ದಾಹ ತೀರಿಸಿಕೊಂಡು ಬಿಡುತ್ತವೆ. ಆದ್ದರಿಂದ ನೀರಿನ ಬಳಿ ಕಾಯುವುದು ನಿರರ್ಥಕ ಎಂದು. ಕರಿಯಪ್ಪನ ಶಿಕಾರಿಯಿಂದ ಪುಷ್ಕಳ ಮಾಂಸಾಹಾರ ಭೋಜನವೇನೋ ದೊರೆಯಿತು. 2 ಮೊಲಗಳನ್ನು, 1 ಬರ್ಕವನ್ನು ಹೊಡೆದಿದ್ದ. ಪ್ರಭಾಕರ ಇಂಗ್ಲಿಷು ಸಿನಿಮಾದಲ್ಲಿ ನೋಡಿದ್ದಂತೆ ಮೊಲದ ಮಾಂಸವನ್ನು ಕಡ್ಡಿಗೆ ಚುಚ್ಚಿ ಉಪ್ಪು ಖಾರ ಹಾಕಿ ಬೇಯಿಸಿದ. ಆದರೆ ಅದು ಸಿನಿಮಾದಲ್ಲಿ ಕಂಡಷ್ಟು ಅಪ್ಯಾಯಮಾನವಾಗೇನೂ ಇರಲಿಲ್ಲ. ಹಳೆಯ ಮೆಟ್ಟಿನ ಅಟ್ಟೆಯಂತೆ ಗಟ್ಟಿಯಾಗಿ ನಮ್ಮ ಹಲ್ಲುಗಳಿಗೂ ಹೊಟ್ಟೆಗೂ ಸವಾಲಿನಂತಿತ್ತು. ಜೊತೆಗೆ ನೇರವಾಗಿ ಅದನ್ನು ಬೆಂಕಿಯಲ್ಲಿ ಸುಟ್ಟದ್ದರಿಂದ ಒಂದು ಬಗೆಯ ಕೂದಲು ಸುಟ್ಟ ವಾಸನೆಯೂ ಇತ್ತು. ಪ್ರಭಾಕರನ ಪಾಕ ಸಾಮರ್ಥ್ಯವನ್ನು ಪ್ರಶಂಸಿಸಿದ ಏಕಮಾತ್ರ ವ್ಯಕ್ತಿಯೆಂದರೆ ಕಿವಿಯೊಬ್ಬನೇ. ಅದಕ್ಕೂ ಮಾತು ಬರುತ್ತಿದ್ದರೆ ಬಹುಶಃ ನಮ್ಮ ಊಹೆ ತಪ್ಪಾಗುತ್ತಿದ್ದಿತೋ ಏನೋ. ಮಾರನೆಯ ದಿನ ನಮ್ಮ ಕಾಡಿನ ರಂಗಸ್ಥಳದೊಳಕ್ಕೆ 2 ಪಾತ್ರಗಳು ಪ್ರವೇಶಿಸಿದವು. ಸುಮಾರು 12 ಗಂಟೆ ಹೊತ್ತಿಗೆ ಬಿಸಿಲಿನಲ್ಲಿ ಸುಸ್ತಾಗಿ ಬಂದು ಗಂಜಿ ಬೇಯಿಸುತ್ತಾ ಕುಳಿತಿದ್ದೆವು. ಈ ದಿನ ಸಾಯಂಕಾಲ ಬಿರಿಯಾನಿ ತಯಾರು ಮಾಡಬೇಕೆಂದು ಕರಿಯಪ್ಪ ಹೇಳುತ್ತಿದ್ದ. ಆದ್ದರಿಂದ ಬೆಳಗಿನ ಆಹಾರ ಆದಷ್ಟು ಸರಳವಾಗಿರಲೆಂದು ಕೇವಲ ಕುಸುಬಲಕ್ಕಿ ಗಂಜಿ ಹಾಗೂ ಒಣಮೀನಿನ ಹುರಿದ ತುಂಡು ಮಾಡುತ್ತೇನೆಂದು ಕರಿಯಪ್ಪ ಹೇಳಿದ. ನಾವೀಗ ಕಾಡೊಳಗೆ ಸಂಚರಿಸುತ್ತಾ ಸುಮಾರು ದೂರ ಬಂದಿದ್ದೆವು. ಸಮೀಪದಲ್ಲೇ ಕಡಿದಾದ ಬಂಡೆ ಕಲ್ಲುಗಳಿಂದ ತುಂಬಿದ್ದ ಗುಡ್ಡವೊಂದಿತ್ತು. ಅದು ಜೇನುಕಲ್ಲು ಗುಡ್ಡವೆಂದು, ಹಿಂದೊಮ್ಮೆ ಜೇನು ಸಂಗ್ರಹಿಸಲು ತಾವು ಅಲ್ಲಿಗೆ ಬಂದಿದ್ದುವೆಂದು ಮಂದಣ್ಣ ಹೇಳಿದ. ಈಗ ನಾವು ಚಾರ್ಮಾಡಿ ಕಣಿವೆಗೆ ಹತ್ತಿರ ಆಗುತ್ತಿರಬಹುದೆಂದು ಕರ್ವಾಲು ಮತ್ತು ಪ್ರಭಾಕರ ಎಣಿಕೆ ಹಾಕುತ್ತಿದ್ದರು. ಆ ಸಮಯದಲ್ಲಿ ಗಾಳಿಯ ಸದ್ದಿನೊಂದಿಗೆ ಮನುಷ್ಯರ ತುಣುಕು ಮಿಣುಕು ಮಾತುಗಳು ಕೇಳಿದಂತಾಯಿತು. ನಾವು ಚಕಿತರಾಗಿ ಕಿವಿಗೊಟ್ಟು ಆಲಿಸಿದೆವು. ಮತ್ತೇನು ಸದ್ದು ಕೇಳಲಿಲ್ಲ. ಕೊಂಚ ಹೊತ್ತಿನ ತರುವಾಯ ಯಾರೋ ನಮ್ಮ ಬೆನ್ನ ಹಿಂದೆ ಕೆಮ್ಮಿದಂತಾಯಿತು. ತಿರುಗಿ ನೋಡಿದೆವು. ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸು ನಿಂತಿದ್ದರು. ಹೆಂಗಸಿನ ಸೆರಗಿನೊಳಗೆ ಸಣ್ಣ ಪಿಳ್ಳೆಯೊಂದು ಜೋತುಕೊಂಡು ಮಂಗನ ಮರಿಯಂತೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅತ್ತಿತ್ತ ನೋಡುತ್ತಿತ್ತು. ಕರ್ವಾಲೋ, ಯಾರಪ್ಪ ಎಂದರು. ಆತ ಯಾರೆಂದು ತಾನೇ ಹೇಳಿಯಾನು. ಸುಮ್ಮನೆ ನಾವು ಎಂದ. ಆ ಉತ್ತರದಿಂದ ಕರ್ವಾಲರವರಿಗೆ ಏನು ತಿಳಿದಂತಾಗಲಿಲ್ಲ. ನಮ್ಮಂತೆಯೇ ಅವನಿಗೂ ಕುರುಚಲು ಗಡ್ಡ ಬೆಳೆದಿತ್ತು. ಅಷ್ಟರಲ್ಲಿ ಅವನು ಕಿವಿಯನ್ನು ಗುರುತು ಹಿಡಿದೇ ಬಿಟ್ಟ. ಓ, ನಮ್ಮ ಹೊಸ್ತೋಟದ ಸೋಮೇರು, ಏನ್ ಸಾಮಿ, ನನ್ ಗುರುತು ಸಿಕ್ಲಿಲ್ವಾ ಎಂದು ನನ್ನ ಕಡೆ ನೋಡಿ ಅನಂತರ ಹೆಂಗಸಿನ ಕಡೆ ತಿರುಗಿ ಅವನ ತೆಲುಗಿನಂತಿದ್ದ ಭಾಷೆಯಲ್ಲಿ ಏನೋ ಹೇಳಿದ. ನನಗೆ ಕ್ಷಣಾರ್ಧದಲ್ಲಿ ಅವನ ಗುರುತು ಹತ್ತಿತು. ಹಾವುಗೊಲ್ಲರ ಎಂಟ ಎಂದು ಅವನ ಹೆಸರು. ಆಗಾಗ್ಗೆ ಮನೆಗೆ ಬಂದು ಪುಂಗಿ ಊದಿ ಹಾವುಗಳನ್ನು ಹಿಡಿಯುತ್ತಿದ್ದ. ಅವನನ್ನು ಬೇರಾವುದೇ ಪರಿಸರದಲ್ಲಾದರೂ ಯಾವ ತೊಂದರೆಯೂ ಇಲ್ಲದೆ ನಾನು ಗುರುತು ಹಿಡಿಯುತ್ತಿದ್ದೆ. ಅರೆ, ಎಂಟ ಅಲ್ಲೇನೋ, ಇಲ್ಲೇನು ಮಾಡ್ತಿದೆಯೋ, ಅದು ಈ ಕಗ್ಗಾಡಿನಾಗೆ ಹೆಣ್ಣೆಂಗ್ಸು ಕಟ್ಟಿಕೊಂಡು ಎಂದು ಆಶ್ಚರ್ಯ ಸೂಚಿಸಿದೆ. ನಾನು ಎಂಟ ಎನ್ನುತ್ತಿದ್ದಂತೆಯೇ ಚಕಿತರಾದ ಮಂದಣ್ಣ ಹಾಗೂ ಕರಿಯಪ್ಪ ಇತ್ತ ತಿರುಗಿದರು. ಮಂದಣ್ಣ, ಲೇ ಎಂಟ, ಇಲ್ಲೇನು ಮಾಡ್ತಿದೆಯೋ ಎಂದ. ಮಾಡೋದೇನೈತೆ ಇಲ್ಲಿ, ನಿಮ್ಮಂಗೆ ಶಿಕಾರಿಗೆಂತ ಬಂದಿದ್ದೆ ಸ್ವಾಮಿ, ಏನಾರು ಬ್ಯಾಟೆ ಆಯ್ತರಾ ಎಂದು ಹಲ್ಲು ಕಿರಿಯುತ್ತಾ ಕೇಳಿದ. ಮಂದಣ್ಣ, ಅಲ್ಲೋ ಗಣ ಬಡ್ಡಿ ಮಗನೆ, ಮೂಡಿಗೆರೆಯಲ್ಲಿ ಕಣ್ ತಪ್ಪಿಸ್ಕೊಂಡು ತಿರುಗ್ತಿದ್ಯಲ್ಲ, ಈಗ ನೋಡು ಹೇಗೆ ಸಿಕ್ಕಾಕಿಕೊಂಡೆ, ಇಂಥ ಕೆಲಸನ ನೀನು ಮಾಡೋದು ಎಂದು ಯಾವುದು ಹಳೆ ಸಂಗತಿ ಹಿಡಿದುಕೊಂಡು ಜಗಳ ತೆಗೆದ. ಯಾಕೆ ಸ್ವಾಮಿ, ಅಂಥ ಕೆಲಸ ಯಾವುದು ಮಾಡಿವ್ನಿ
ಬೇಡ ನೋಡು. ಅಲ್ಲ ಕಣೋ, ಹಾವಿನ ವಿಷ ಚೇಳಿನ ವಿಷ ಇಳಿಸುತ್ತೆಂತ ನಾಗರಮಣಿ ಕೊಟ್ಟು 50 ಸೇರು ಭತ್ತ ತಗೊಂಡು ನಡೆದೆ ಅಲ್ಲ. ನೀ ಹೇಳಿದ್ದು ಸತ್ಯ ಅಂತ ನಂಬಿ ನಾನು ಬಿದ್ರಳ್ಳಿ ಮಂಜಮ್ಮನಿಗೆ ಚೇಳು ಕುಡುಕಿದಾಗ ಮಂತ್ರ ಮಾಡೋದಕ್ಕೆ ಹೋಗಿ ಮರ್ಯಾದೆ ಕಳ್ಕೊಂಡೆ. ಸುಳ್ಳಂಪಟ್ಟೆ ಹೇಳಿ ಈಗ ನಾನೇನ್ ಮಾಡಿದೆ ಅಂತೀಯ ಎಂದು ಮಂದಣ್ಣವನ ಮೇಲೆ ರೇಗಾಡಿದ. ನಾನು ಈ ಕಗ್ಗಾಡಿನಲ್ಲಿ ಇವರಿಬ್ಬರು ಯಾವುದೋ ಹೋದ ಜನ್ಮದ ಪುಕಾರುಗಳಂತಿದ್ದ ಹಳೆ ತಕರಾರುಗಳನ್ನು ಎತ್ತುಕೊಂಡು ಜಗಳವಾಡುತ್ತಾರಲ್ಲ ಎಂದು, ಲೇ ಮಂದಣ್ಣ, ನಿನ್ನ ಹಳೆ ಪಂಚಾಯಿತಿಗಳನ್ನೆಲ್ಲ ಇಲ್ಲಿ ತೆಗಿಬೇಡ, ಸುಮ್ಮನಿರೋ ಎಂದು ಜೋರು ಮಾಡಿದೆ. ಇಲ್ಲ ಸಾರ್, ನಾಗರಮಣಿ ಅಂತ ಒಂದು ಹಸಿರು ಕಲ್ಲು ಕೊಟ್ಟ. ಗಾಯಕ್ಕೆ ಇದು ವಿಷ ಇಳಿಯುವವರೆಗೆ ಕಚ್ಚಿಕೊಂಡಿರುತ್ತೆ, ಆಮೇಲೆ ಬಿದ್ದೋಗತ್ತೆ, ತೆಗೆದು ನೀರಿನಲ್ಲಿ ಹಾಕಿ ನೀರಿಗೆ ವಿಷ ಬಿಡುತ್ತೆ ಅಂತ ಹೇಳಿ 50 ಸೇರು ಭತ್ತ ಅಳಿಸ್ಕೊಂಡ ಸಾರ್. ನಾನು ನಿಜ ಅಂತ ನಂಬಿ ಹಾಗೆ ಮಾಡೋದಕ್ಕೆ ಹೋಗಿ ಎಲ್ಲರ ಕೈಲೂ ಬಯಸ್ಕೊಂಡೆ ಸಾರ್ ಎಂದ. ಹೌದೇನೋ ಎಂಟ ಎಂದು ಕೇಳಿದೆ. ನೀವು ಚೇಳು ಕುಟಿಸ್ಕೊಳ್ಳಿ ಸ್ವಾಮಿ, ನಾನು ಅದ್ರಾಗೆ ನೋವು ತೆಗಿತೀನೋ ಇಲ್ಲೋ ನೋಡಿ, ನಾನೇಕೆ ಸುಳ್ಳು ಹೇಳಿ ಸ್ವಾಮಿ ಎಂದ ಎಂಟ. ನಾನು ಬೆಚ್ಚಿಬಿದ್ದೆ. ಇವನ ಮಂತ್ರ ಪ್ರಯೋಗಕ್ಕೆ ಯಜ್ಞ ಪಶುವಾಗಲು ನಾನಂತೂ ತಯಾರಿರಲಿಲ್ಲ. ಒಳ್ಳೆ ಚೆನ್ನಾಗಿ ಹೇಳ್ತೀಯ ಮರಯ್ಯ, ನಿನ್ನ ಮಾತಿಗೆ ಮರುಳಾಗಿ ಚೇಳಿಗೆ ಕೈ ಕೊಡುವಂತ ಮುಟ್ಟಾಳ ನಾನಂತ ತಿಳಿದಿದ್ಯಾ. ನಿನ್ನ ನಾಗರಮಣಿ ವಿಷಯ ಎತ್ಬೇಡ ಅಂತ ಬೇಕಾದರೆ ಮಂದಣಿಗೆ ಹೇಳ್ತೀನಿ. ಸದ್ಯಕ್ಕೆ ಇಲ್ಲಿ ಯಾರಿಗೂ ನೀನು ಚೇಳು ಕುಟುಕಿಸೋದು ಬೇಡ ಎಂದೆ. ಅವನ ಹೆಂಡತಿ ಮುಸಿ ಮುಸಿ ನಕ್ಕಳು. ಮಂದಣ್ಣ ಹೇಳಿದ, ನಾವ್ಯಾಕೆ ಕಚ್ಚಿಸ್ಕೋಬೇಕು, ನೀನೇ ಬೇಕಾದರೆ ಕಚ್ಚಿಸ್ಕೊಂಡು ತೋರಿಸು. ಸರಿ ಸ್ವಾಮಿ, ನಾನೇ ಕಚ್ಚಿಸ್ಕೋತೀನಿ. ನೋವು ಹೋಯ್ತಂತ ನಾನು ಹೇಳಿದ್ರೆ ನೀವು ಸುಳ್ಳೇಳ್ತೀಯ ಅಂತೀರಿ, ಆಗ ನಾನೇನ್ ಮಾಡ್ಲಿ ಎಂದು ಎಂಟ ಪ್ರತಿವಾದ ಹೂಡಿದ. ಸರಿ ಸರಿ, ಮಾತಾಡಿದ್ರಾಗೆ ನಿಸ್ಸಿಮ್ಮ ನೀನು. ಹೀಗೆ ಕನ್ನಡಿ ಗಂಟು ತೋರಿಸಿ 50 ಸೇರು ಭತ್ತ ಅಳಿಸ್ಕೊಂಡೆ ತಾನೆ ಎಂದು ಕರಿಯಪ್ಪ ಆರಂಭಿಸಿದ. ಲೇ, ನೀವಿಬ್ರು ತಕರಾರು ನಿಲ್ಸಿರೋ ಇಲ್ವೋ ಎಂದು ರೇಗಿದೆ. ಕರಿಯಪ್ಪನಿಗೂ ಮಂದಣ್ಣನಿಗೂ ಎಂಟ ಬಹಳ ಚೆನ್ನಾಗಿ ಪರಿಚಯವಿದ್ದಂತೆ ಕಂಡಿತು. ಕರ್ವಾಲು ಮತ್ತು ಪ್ರಭಾಕರ ಇಬ್ಬರು ಈ ಅಸಂಬದ್ಧ ಪ್ರಹಸನವನ್ನು ನೋಡುತ್ತಾ ಸುಮ್ಮನಿದ್ದರು. ನಾನು ಅವನನ್ನು ಇಲ್ಲೇನು ಮಾಡ್ತಿದ್ದಿ ಎಂದು ಕೇಳಿದೆ. ಅವನು ಬೇಟೆಗೆ ಬಂದನೆಂದು ಹೇಳಿದ. ಮುಂಗುಸಿ ಚರ್ಮ, ನೀರುನಾಯಿ ಚರ್ಮ ಎಲ್ಲವನ್ನು ಸಂಗ್ರಹಿಸಿಕೊಂಡು ಪೇಟೆಗೊಯ್ದು ಮಾರುತ್ತೇನೆಂದು ಹೇಳಿದ. ಹಾವು ಹಿಡಿಯೋದು, ಮದ್ದು ಕೊಡೋದು, ಇದರಲ್ಲಿ ಬರೋ ಕಾಸು ಬರೀ ಹೊಟ್ಟೆ ಖರ್ಚಿಗೆ ಸಾಲಕ್ಕಿಲ್ಲ ಸ್ವಾಮಿ. ನೀರ್ನಾಯಿ ಚರ್ಮ ಇದೆ ನೋಡಿ ಸ್ವಾಮಿ, ಒಂದು ಚರ್ಮಕ್ಕೆ 100 ರೂಪಾಯಿ ಸ್ವಾಮಿ. ಹಾವಿನ ಚರ್ಮಕ್ಕೆ 13 ರೂಪಾಯಿ ಸ್ವಾಮಿ. ಬಟ್ಟೆ ಬರೆ ತಗೊಳ್ಳಕ್ಕೆ ಮ್ಯಾಲೆ ಖರ್ಚಿಗೆ ಚೂರು ದುಡ್ಡು ಮಾಡ್ಕೋತೀನಿ ಸ್ವಾಮಿ ಎಂದು ಹೇಳಿದ. ಇದರೊಡನೆಯೇ ಅವನ ಮುಂಗುಸಿ, ನರಿ ಇತ್ಯಾದಿಗಳ ಚರ್ಮ ಸುಲಿದು ಹಲ್ಲು ತುಂಬಿ ವಿಕಾರಾಕೃತಿಯ ಮುಂಗುಸಿ ನರಿಗಳ ಪ್ರತಿಕೃತಿಗಳನ್ನು ಮಾಡಿ ಸಂತೆಯಲ್ಲಿ ಗ್ರಾಮೀಣ ಕಲಾಕೃತಿಗಳಾಗಿ ಮಾರುತ್ತಿದ್ದುದನ್ನು ನಾನು ನೋಡಿದ್ದೆ. ನಾವು ಬೇಟೆಗೆ ಬಂದುದಲ್ಲವೆಂದು ಹಾರಾಡುವ ಓತಿಯೊಂದನ್ನು ಮಂದಣ್ಣ ನೋಡಿದ್ದಾನೆಂದು ಅದನ್ನು ಹಿಡಿಯಲು ಬಂದಿದ್ದೆವೆಂದು ಹೇಳಿದೆ. ನಮ್ಮ ಜೊತೆ ಅದನ್ನು ಹುಡುಕಲು ಬರುತ್ತೀಯಾ, ನೀನೆಲ್ಲಾದರೂ ಅದನ್ನು ನೋಡಿದ್ದೀಯಾ ಎಂದು ಕೇಳಿದೆ. ಅದಕ್ಕೆ ಅವನು ಹಾರಾಡುವ ಓತಿಯನ್ನು ಹಿಂದೊಮ್ಮೆ ನೋಡಿದ್ದೇನೆಂದು, ಆದರೆ ಈ ಸಾರಿ ಕಂಡಿಲ್ಲವೆಂದು, ಹಾರುವ ಬೆಕ್ಕು ಅಥವಾ ಹಾರುವ ಕಪ್ಪೆಯನ್ನು ಬೇಕಾದರೆ ತೋರಿಸಿಕೊಡಬಲ್ಲೆನೆಂದು ಹೇಳಿದ. ಹಾರುವ ಬೆಕ್ಕನ್ನು ನಾನು ನಮ್ಮ ತೋಟದಲ್ಲೇ ನೋಡಿದ್ದೆ, ಆದರೆ ಹಾರುವ ಕಪ್ಪೆಯನ್ನು ನೋಡಿರಲಿಲ್ಲ. ಕರ್ವಾಲು ಅದರ ಬಗ್ಗೆ ಅಂಥ ಉತ್ಸಾಹವನ್ನೇನೂ ತೋರಲಿಲ್ಲ. ಅದರ ಜಾಲಪಾದಗಳೇ ಕೊಂಚ ವಿಸ್ತಾರವಾಗಿ ರೆಕ್ಕೆಯಂತಾಗಿ ಅದರ ಸಹಾಯದಿಂದ ಗಾಳಿಯಲ್ಲಿ ಅದು ತೇಲುತ್ತದೆಂದು, ಇದು ಅಚ್ಚರಿಯ ಪ್ರಾಣಿಯಾದರೂ ಅಷ್ಟೊಂದು ಮುಖ್ಯವಾದುದಲ್ಲೆಂದು ಹೇಳಿದರು. ಕರ್ವಾಲು ಈ ಬಗ್ಗೆ ವಿವರಿಸುತ್ತಿರಬೇಕಾದರೆ ಎಂಟ, ನಾ ಬರ್ತೀನಿ ಸ್ವಾಮಿ, ನಿನ್ನೆ ನನ್ನೆತ್ತಿಗೆ ಜೇನುಹುಳ ಹೊಡೆಯೋದಕ್ಕೆ ಶುರು ಮಾಡಿಬಿಟ್ವು. ಕಟ್ಟಿದ್ದ ಹಗ್ಗ ಹರಿದುಕೊಂಡು ಕಾಡೊಳಗೆ ದೌಡಾಯಿಸಿಬಿಡ್ತು. ಅದನ್ನೇ ಹುಡುಕ್ತಾ ಇಲ್ಲಿಗೆ ಬಂದೆ. ನಾಳೆ ಬೇಕಾದರೆ ಬರ್ತೀನಿ ಎಂದ. ಕರಿಯಪ್ಪ, ತಡಿಯೋ, ಇಲ್ಲಿ ತನಕ ಬಂದಿದೀಯಾ, ಒಂಚೂರು ಗಂಜಿ ಮೀನನ್ನಾರು ನಂಚ್ಕೊಂಡು ಹೋಗು ಎಂದು ಹೇಳಿದ. ಅದಕ್ಕೆ ಎಂಟ, ಇಲ್ಲ ಸ್ವಾಮಿ, ನನ್ನ ನಾಯಿನೂ ನನ್ನ ಜೊತೆ ಬಂದಿತ್ತು, ಎಲ್ಲೋ ಮಧ್ಯದಾರಿಲಿ ಹಿಂದಕ್ಕೆ ಹೋಗಿದೆ. ಈಗ ನಾನು ಬೇಗನೆ ಹೋಗದಿದ್ರೆ ಹಸಿ ಚರ್ಮ ಒಣಗಾಕಿದ್ದೀನಿ, ತಕ್ಕೊಂಡು ಎಲ್ಲ ಕಡಿದು ತುಂಡು ಮಾಡಿಬಿಡ್ತದೆ ಎಂದು ಹೇಳುತ್ತಾ ಹಿಂದಿರುಗಿ ಹೋಗತೊಡಗಿದ. ಅವನು ಸುಮಾರು ದೂರ ಹೋಗಿದ್ದಾಗ ಮಂದಣ್ಣ, ನಾಳೆ ಬರ್ತೀಯನೋ ಎಂಟ ಎಂದು ಕೂಗಿ ಕೇಳಿದ. ಎಂಟ ದೂರದಿಂದಲೇ, ಆಯ್ತು ಸ್ವಾಮಿ, ಇಲ್ಲೇ ದಾರಿಯಲ್ಲೇ ಮುಂದೆ ಗುಡುಲು ಹಾಕಿದ್ದೀನಿ, 1 ಮೈಲಿ ಆಗ್ಬೋದು, ನೀವೇ ಬಂದರೂ ಆಯಿತು ಎಂದು ಹೇಳಿ ಕಾಡಿನ ನಡುವೆ ಮರೆಯಾದ. ಅವನು ಹೋದ ನಂತರ ಎಂಟನು ಪುಂಗಿ ಊದಿ ಹಾವು ಹಿಡಿಯುವುದರ ಬಗ್ಗೆ ಕರ್ವಾಲುರವರಿಗೆ ಹೇಳಿದೆ. ಅವರು ಆಶ್ಚರ್ಯದಿಂದ, ಹೌದೇ, ಹಾಗಾದರೆ ಅದನ್ನೊಮ್ಮೆ ನೋಡಬೇಕು ಎಂದು ಕುತೂಹಲದಿಂದ ಕೇಳಿದರು. ಕರಿಯಪ್ಪ, ತೋತೋ ಎಲ್ಲ ಸುಳ್ಳು, ಕಣ್ಕಟ್ಟು ಮಾಡ್ತಾನವ ಎಂದು ಅವನ ಬಗ್ಗೆ ಸಂಶಯ ತಾತ್ಸಾರಗಳನ್ನು ವ್ಯಕ್ತಪಡಿಸಿದ. ನನಗೆ ವಿಪರೀತ ಕೋಪ ಬಂತು. ಎಂಟನ ಹಾವು ಹಿಡಿಯುವುದರ ಬಗ್ಗೆ ಎಲ್ಲಿ ಪ್ರಸ್ತಾಪಿಸಿದರೂ ಕೂಡ ಈ ರೀತಿ ಸಂಶಯ ಸರ್ವೇ ಸಾಮಾನ್ಯವಾಗಿ ನಾನು ಎದುರಿಸಬೇಕಾಗಿದ್ದಿತ್ತು.
ಎಂಟನನ್ನು ಬಹುಶಃ ನನ್ನಷ್ಟು ಪರೀಕ್ಷಿಸಿದವರು ಯಾರೂ ಇರಲಿಲ್ಲ. ಅವನೇ ಹಾವುಗಳನ್ನು ಮೊದಲೇ ಬಿಟ್ಟು ಅನಂತರ ಹಿಡಿಯುತ್ತಾನೆ ಎಂಬ ಸಂಶಯದಿಂದ ಹಿಡಿದು ಮೋಡಿ ಹಾಕಿ ಹಾವು ಕಂಡಂತೆ ನಮಗೆ ಭ್ರಮೆ ಬರಿಸುತ್ತಾನೆ ಎಂಬುದರವರೆಗೆ ಎಲ್ಲ ಗುಮಾನಿಗಳನ್ನು ಅವನ ಮೇಲೆ ಆರೋಪಿಸಿ ಪರೀಕ್ಷಿಸಿದ್ದೆ. ಆದರೆ ಅವೆಲ್ಲ ಸುಳ್ಳಾಗಿದ್ದವು. ಅವನ ಪುಂಗಿಯ ಸ್ವರಕ್ಕೆ ಹಾವುಗಳು ಬರುವುದು ಮತ್ತು ಆ ಹೊಸ ಹಾವುಗಳನ್ನು ಹಿಡಿದು ಅವುಗಳ ಕೋಪೋದ್ರಿಕ್ತ ಹೆಡೆಗಳಿಂದ ಎಂಟ ವಿಷದ ಹಲ್ಲುಗಳನ್ನು ಕಿತ್ತು ತೆಗೆಯುವುದು ಸತ್ಯ ಸಂಗತಿಯಾಗಿತ್ತು. ಲೋ ಕರಿಯಪ್ಪ, ನಿನ್ಗೆ ಅವನು ಹೇಗೆ ಕಣ್ಕಟ್ಟು ಮಾಡ್ತಾನೆ ಅಂತ ಚೆನ್ನಾಗಿ ಗೊತ್ತಿದ್ರೆ ಮಾತನಾಡು, ಸುಮ್ಮನೆ ಬೊಗಳೆ ಹೊಡಿಬೇಡ ಎಂದು ಚೋರು ಮಾಡಿದೆ. ನಂಗೊತ್ತಿದ್ರೆ ನಾನೇ ಈಟೊತ್ತಿಗೆ ಮಾಡ್ತಿರ್ಲಿಲ್ಲೇನು ಎಂದ. ಮಂದಣ್ಣ ತಾನು ಅದನ್ನು ಪರೀಕ್ಷಿಸಿದ್ದೇನೆಂದು, ಆದರೆ ತನಗೂ ಅದು ಕಣ್ಕಟ್ಟು ಎಂದು ಸಾಬೀತಾಗಿಲ್ಲೆಂದು ಹೇಳಿದ. ಅಷ್ಟೇ ಅಲ್ಲದೆ ಅವನ ತಮ್ಮನು ಅಥವಾ ಭಾವನು ಇದೇ ರೀತಿ ಹಾವು ಹಿಡಿತ ಅದರೊಮ್ಮೆ ತಿರುಗಿ ಬೆರಳಿನ ಸಂದಿಗೆ ಕಚ್ಚಿ ಔಷಧ ಮಾಡುವುದರೊಳಗೆ ಸತ್ತು ಹೋದನೆಂದು ಹೇಳಿದ. ಕರ್ವಾಲೋ, ನಾವು ತಿಳಿದಂತೆ ಹಾವಿಗೆ ಕಿವಿಗಳೇ ಇಲ್ಲೆಂದು ಈತನ ಪುಂಗಿಯ ಸಂಗೀತವನ್ನು ಯಾವ ಇಂದ್ರಿಯದಿಂದ ಕೇಳುತ್ತವೋ ತಿಳಿಯದೆಂದು ಹೇಳಿದರು. ಅಂತೂ ಒಮ್ಮೆ ಅದನ್ನು ತಾವು ನೋಡಬೇಕೆಂದು ಕುತೂಹಲ ವ್ಯಕ್ತಪಡಿಸಿದರು. ಆತ್ಮೀಯರೇ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.